ಮೆಟ್ರೋಲಜಿ ಡಿಪಾರ್ಟ್ಮೆಂಟ್ದವರು ಈ ವರ್ಷ ಒಂದು ದೊಡ್ಡ ಭೀಕರ ಅಂತ ಬರಗಾಲ ಬೀಳುವುದು ವ್ಯಕ್ತ ಮಾಡ್ಯಾರ ತಮ್ಮ ಭವಿಷ್ಯ. ಅದಕ್ಕೆ ಈಗೇನು ಮಳೆ ಮೊನ್ನೆ ಆಗೈತಿ, ಕೃಷ್ಣಾ ನದಿ ಈಗ ಹರಿತಾ ಇದೆ. ಮತ್ತು ಯಾವಾಗ ನೀರು ಹರಿತೈತಿ ಅವಾಗ ಇವು ನಮ್ಮ ಕರಿಮಸೂತಿ ಯೋಜನೆ ಆಗಲಿ, ಕೆಳೆಗಾವ್ ಆಗಲಿ ಅಥವಾ ಐನಾಪುರ ಲಿಫ್ಟ್ ಇವೆಲ್ಲ ಚಾಲೂ ಇರಬೇಕು. ಈಗ ನೀರು ಹರಿಯೋದು ಚಾಲೂ ಇದ್ದಾಗ ಕೂಡ ಬಂದ್ ಮಾಡಿದ್ದು ಯಾರೇ ಆದೇಶ ಮಾಡಿದ್ರೆ ಗೌರ್ಮೆಂಟ್ದವರು, ಅದು ತಪ್ಪದು. ಈಗ ನಾಳೆ ಮಳೆ ಹೆಚ್ಚಾದ್ರೂ ಕೂಡ ಈಗ ನಮ್ಮ ಒಂದು ಬೆಳೆ ಒಣಗೋದು, ಈಗ ನಮ್ಮ ಬೆಳೆನ ಮಾಡ್ಲಿಕ್ಕೆ ಬಂದಿಲ್ಲ, ನಾಳೆ ನೀವು ಚಾಲೂ ಮಾಡಿದ್ರು ಕೂಡ ಏನೂ ಉಪಯೋಗ ಆಗಿಲ್ಲ ನಮಗೆ. ಅದಕ್ಕೆ ಈಗ ಎಲ್ಲಿ ತನಕ ಫ್ಲೋ ಚಾಲೂ ಐತಿ, ನೀರು ಹರಿದು ಚಾಲೂ ಐತಿ ಕೃಷ್ಣಾ ನದಿಯಲ್ಲಿ, ಅಲ್ಲಿ ತನಕ ಇವು ಮಳೆಗಾಲದಾಗ ಯಾವತ್ತೂ ಚಾಲೂ ಮಾಡಬೇಕು ಇವ ಸ್ಕೀಮ. ಅದು ಬಂದ್ ಮಾಡಿದ್ರೆ ನಾವು ಎಲ್ಲರೂ ರೈತರು ಕೂಡಿ ಸ್ಟ್ರೈಕ್ ಮಾಡಿ ನಾವು ಅದಕ್ಕೆ ಚಾಲೂ ಮಾಡುವವರೆಗೆ ನಾವು ಅವ್ರಿಗೆ ಬಿಡಂಗಿಲ್ಲ. ಸರ್, ಈಗ ಸರ್ಕಾರ ಆದೇಶಕ್ಕೆ ಏನು ಹೇಳ್ತೀರಿ ಸರ್? ಸರ್ಕಾರ ಇದು ಆದೇಶ ಈಗ ರೈತರು ಈಗೆಲ್ಲ ನೂರಾರು ಕೋಟಿ ಖರ್ಚು ಮಾಡಿ ಸ್ಕೀಮ್ ಮಾಡಿದಾರೆ ಸರ್ಕಾರದವರು. ಮತ್ತು ಚಾಲೂ ಫ್ಲೋ ಚಾಲೂ ಇದ್ದಾಗ ಕೂಡ ನೀರು ಹರಿದು ಇದ್ದಾಗ ಕೂಡ ಮಾಡಂಗಿಲ್ಲ ಅಂದ್ರೆ ತಪ್ಪಾಗ್ತದೆ. ಇದು ನಾಳೆ ಮಹಾಪೂರ್ ಮತ್ತು ಮಳೆ ಆದ್ರೆ ಒಮ್ಮೆ ನಾವು ಬೆಳೆ ಹೋದ್ವು ಅಂದ್ರೆ ನಾಳೆ ಅದು ಮಹಾಪೂರ್ ಬೀರಿ ಏನು ತೊಗೊಂಡು ಮಾಡೋದು ಮತ್ತು ನೀರು ಏನು ತೊಗೊಂಡು ಮಾಡೋದು. ಒಮ್ಮೆ ನಾವು ಈಗ ಬೆಳೆ ಹೋತಂದ್ರೆ ಈ ಖರೀಫ್ ಸೀಸನ್ ಹೋತಂದ್ರೆ ಮುಗೀತು. ನಾವು ಈ 4 ತಿಂಗಳ ಸಲುವಾಗಿ ಐತಿದ್ದು, ಈ 4 ತಿಂಗಳು ನಾವು ಪುಕ್ಕಟ್ ಹೋದ್ವು ಅಂದ್ರೆ ಇಲ್ಲಿ ಕೆಟ್ಟ ಬರಗಲ್ಲ. ನಾಳೆ ನಮಗೆ ಏನೋ ತಿನ್ನಕ್ಕೆ ಏನು ಸಿಗಂಗಿಲ್ಲ, ದನಗಳು ಕರುಗಳಿಗೆ ನೋವು ಸುಧಾ ಸಿಗಂಗಿಲ್ಲ. ಅದಕ್ಕೆ ಈ ಫ್ಲೋ ಚಾಲೂ ಇದ್ದಾಗ ಈ ಸ್ಕೀಮ್ಗಳು ಬಂದ್ ಮಾಡಬಾರ್ದು.